ಹೆಸರು ಕಲ್ಪನಾ ಅಂತ. ಮೂನ್ ವಾಕರ್ಸ್ ಅಲ್ಲಿ ನಾನು ಸಂಗೀತ ನೃತ್ಯಕ್ಕೆ ಬಿಟ್ಟಿದ್ದೆ. ಹಾಗಾಗಿ ಅವರು ಪ್ರೋಗ್ರಾಮ್ ಇಟ್ಟಿದ್ರು ಸರ್ 8/6/2024ಗೆ. ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಅವರು ಸ್ನ್ಯಾಕ್ಸ್ ಅಂತೇಳಿ ರೇಣುಕಾ ಬೇಕ್ರಿಯಿಂದ ಚಾಕೋಪಾಯಿ, ಚಾಕ್ ಕೇಕು ಮತ್ತು ಫ್ರೂಟ್ ಜ್ಯೂಸು, ಪಪ್ಸು ವೆಜ್ ಪಪ್ ತಂದಿದ್ರು ಸರ್. ಅದನ್ನು ಕೊಟ್ಟರೆ ನಾವು ಓಪನ್ ಮಾಡಿದ್ರೆ ಫುಲ್ ಹುಳ ಇದಾವೆ ಸರ್. ಅದು ಏನಂದ್ರೆ ಲೈಟ್ ಇತ್ತು, ನಾವು ಸ್ವಲ್ಪ ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ, ಗೊತ್ತಾಯಿತು. ಕತ್ಲಲ್ಲಿದ್ದರೆ ಹುಡುಗರು ತಿಂದುಬಿಡ್ತಿದ್ವು. ಅದೇ ಅವ್ರ ಹುಡುಗರನ್ನ ಬಿಟ್ಟಿದ್ರೆ ಅವ್ರ ಹುಡುಗರು ತಿಂದಿದ್ರೆ ಪ್ರಾಬ್ಲಮ್ ಏನಂತ ಹೇಳ್ಬೇಕು. ಈಗ ನಮ್ಮ ಹುಡುಗರಿಗೆ ಆಗಲಿಕ್ಕೆ ನಾವು ನ್ಯಾಯ ಕೇಳ್ತಿದ್ವಿ. ಈಗ ಅವ್ರ ಹುಡುಗರು ಅದೇ ಸ್ಥಾನದಲ್ಲಿದ್ದರೆ ಅವ್ರು ಏನು ಮಾಡ್ತಾ ಇದ್ರು ನಮಗೆ ಕ್ವಶನ್. ಈಗ ವಾಮಿಟಿಂಗ್ ಆಗಿದೆ ಸರ್, ಮೋಷನ್ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. 3 ಮಕ್ಕಳು ನನಗೆ, 2 ಟ್ವಿನ್ಸು, ಒಂದು ನಿಮ್ಮ ಮಕ್ಕಳಿಗಾಗಿದೆ, ಬೇರೆ ಮಕ್ಕಳಿಗಾಗಿದೆ? ಇಲ್ಲ ಸರ್, 10 ಮೆಂಬರ್ಸ್ಗೂ ಹಂಗೆ ಆಗಿದೆ, ವಾಮಿಟಿಂಗು, ಮೋಷನ್. ಇದು LV ಒಬ್ಬರನ್ನ ಮಾಡಿದೀವಿ, ಇನ್ನು ಇಬ್ಬರನ್ನ ಇದರಲ್ಲಿ ಬಳ್ಳಾರಿನ OPD ಒಳಗೆ ಮಾಡಿದೀವಿ ಸರ್. ನಾವು ತಂದಿದ್ದೀವಿ ಸರ್. ಏನು ಅಂದ್ರೆ ನಾವು ಕಂಪ್ನಿಯವ್ರನ್ನ ಕೇಳ್ರಿ, ಏಜೆನ್ಸಿನ ಕೇಳ್ರಿ, ಡಿಸ್ಟ್ರಿಬ್ಯೂಟರ್ನ ಕೇಳ್ರಿ ಅಂದ್ರೆ ನಾವು ಅವ್ರ ಹತ್ರ ತಗೊಂಡಿಲ್ಲ, ರೇಣುಕಾ ಬೇಕ್ರಿಲಿ ತಗೊಂಡ್ರಿ. ಅದು ನಾವು ಹಂಗಾಗಿ ಅವ್ರನ್ನ ಕೇಳ್ತಿದೀವಿ. ಈಗ 8 ಡೇಸ್ ಆಯ್ತು ಸರ್, ಇವತ್ತಿಗೆ 10 ಡೇಸ್ ಸರ್. ದಿನ ಕೇಳಕ್ ಹೋದ್ರೆ ನಮ್ಮನ್ನ ಕೇಳ್ಬೇಡ್ರಿ, ಕಂಪ್ನಿನ ಕೇಳ್ರಿ. ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವೇನು ಯಾರನ್ನ ಕೇಳ್ಬೇಕು ಸರ್? ಅದಕ್ಕೆ ಇದನ್ನೆಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ. ಸರ್ಗೆ ಹೇಳಿ ಪ್ರಪೋಸ್ ಮಾಡಿ, ಸರ್ ಇಲ್ಲ ಸರ್ ಹಿಂಗಾಗಬೇಕು, ಹಿಂಗಾದ್ರೆ ನಾಳೆ ನಮ್ಮ ಮಕ್ಳಿಗಾದಂಗಲ್ಲ. ಬಟ್ ಸತ್ತೋದ್ರೆ ಜವಾಬ್ದಾರಿ ಯಾರು ಸರ್? ಆರ್ಡರ್ ಕೊಟ್ಟಿದ್ದವರು ಮೂನ್ ವಾಕರ್ಸ್ ಡ್ಯಾನ್ಸ್ ಸರ್. ಇವ್ರಿಗೆ ಹೇಳಿದೀವಿ, ತೋರಿಸಿದೀವಿ, ವಿಡಿಯೋ ತೆಗ್ದಿದ್ದಾರೆ. ಹಂಗಾಗಿ ಬ್ಯಾನರ್ಸ್ ವೈಸ್ ಮಾಡಿರೋದು ಸರ್. ನನಗೇನು ಸರ್, ನ್ಯಾಯ ಬೇಕು. ಬಟ್ ಇದೇ ರೀತಿ ಮುಂದುವರ್ಸ್ಕೊಂಡ ನಾವು ರೇಣು ಬೇಕ್ರಿ ಅಂದ್ರೆ ಭಾಳ ಫೇಮಸ್ ಸರ್ ಇಲ್ಲಿ ಬಳ್ಳಾರಿ. ನಿಂತ್ಕೊಂಡು ವೇಟ್ ಮಾಡಿ ತಗೊಂಡು ಹೋಗ್ತೀವಿ ಫ್ರೆಶ್ ಅಂತೇಳಿ. ಇನ್ನು ಫ್ರೆಶ್ ಹೆಂಗಿದ್ರೆ ಇನ್ನು ಉಳ್ಕಿದ ಬೇಕ್ರಿ ಎಲ್ಲ ಹೆಂಗಿರ್ತವೆ? ನಮ್ಗೆ ಬಂದಾಗ್ಬೇಕು ಸರ್, ಇಲ್ಲ ಅದನ್ನ ಬ್ಯಾನ್ ಆಗ್ಬೇಕು. ಅದು ಏನಿದೆ ಫ್ರೆಶ್ ಅಂತ ಕೊಡ್ತಾರಲ್ಲ, ನಮಗೆ ಫ್ರೆಶ್ ಬೇಕು. ಚಾಕೋಪಾಯ್ ಈಗ ಬಂದಾಗ್ಬೇಕು. ಎಲ್ಲ ಬೇಕ್ರಿಗೂ ಬೇಡ ಸರ್, ಬಟ್ ಫ್ರೆಶ್ ಅಂತ ಕೊಡ್ತಾರಲ್ಲ ನೋಡೇ ಕೊಡ್ಬೇಕು. ನಾಳೆ ಇದು ಅಲ್ದ ಇನ್ನೊಂದು ಏನೋ ಆಯ್ತು ಅಂದ್ರೂ ವಾರ್ಡೆ ಅವರೇ ಸರ್. ಈಗ ಫ್ರೂಟ್ ಜ್ಯೂಸ್ ಹಂಗೆ ಬರ್ತಾ ಇದೆ, ಸ್ಟಾಕಬಲ್. ಸಮ್ಮರ್ ಅಲ್ಲಿ ನಾವು ಅದನ್ನು ತೋರಿಸಿದೀವಿ, ಹಿಂಗ್ ಬರ್ತಾ ಇದೆ, ಹುಳ ಬರ್ತಾ ಇದೆ. ಬಟ್ ರೆಸ್ಪಾನ್ಸ್ ಯಾರು ತಗೊಂತಾ ಇಲ್ಲ ಸರ್. ಅದಕ್ಕೆ ಈಗ ಈ ಸ್ಟ್ರೈಕ್ ಮಾಡ್ತಾ ಇರೋದು ಸರ್. ನನ್ನ ಹೆಸರು ಅಜಿತ್ ಅಂತ. ನಾನು ಮೂನ್ ವಾಕರಲ್ಲಿ ಕಾರ್ಯಕರ್ತ ಆಗಿದ್ದೀನಿ. ಮೂನ್ ವಾಕರ್ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದೀವಿ ಪಾರ್ವತಿ ನಗರ ಹಳ್ಳಿ ಮನೆ ಹೋಟೆಲ್ ಹತ್ರ. ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತೇಳಿ ಸರ್ 8ನೇ ತಾರೀಕು ಶನಿವಾರ ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ನಮ್ಮದು. 8ನೇ ತಾರೀಕು ಶನಿವಾರ ಈವ್ನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ವಾರ್ಷಿಕೋತ್ಸವ ಕಾರ್ಯಕ್ರಮ ವಾಲ್ಮೀಕಿ ಭವನಲ್ಲಿ ಇಟ್ಕೊಂಡಿದ್ದೀವಿ ಸರ್. ಸರಿ ಅಂತೇಳಿ ಮಕ್ಕಳಿಗೆ ಈಗ 4 ಅವರ್ಸ್ ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡ್ತಾರೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋಣ, ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ಹೇಳ್ಬಿಟ್ಟು ರೇಣುಕಾ ಬೇಕರಿಯಲ್ಲಿ ಚಾಕೋಪಾಯಿ, ಒಂದು ಟೆಟ್ರಾ ಪ್ಯಾಕು, ಫ್ರೂಟಿ ಟೆಟ್ರಾ ಪ್ಯಾಕ್ ಜ್ಯೂಸು, ಒಂದು ವೆಜ್ ಪಫು, ಇದನ್ನೆಲ್ಲ ಒಂದೇ ಪ್ಯಾಕ್ ಮಾಡಿಬಿಟ್ಟು ಪ್ರತಿ ವರ್ಷವೂ ಯಾವಾಗವಾಗ ನಾನು ಪ್ರೋಗ್ರಾಮ್ ಮಾಡ್ತೀನೋ, ಬೇರೆ ಕಡೆ ಎಲ್ಲಿ ಕಾರ್ಯಕ್ರಮ ಮಾಡಿದ್ರೂ ನಾನು ಅವ್ರ ಹತ್ರನೇ ತೊಗೊಳ್ಳೋದು. ಇದನ್ನೆಲ್ಲ ತೊಗೊಂಡಾಗ ಮಕ್ಕಳು ತಿಂತಾ ಇದ್ದಾರೆ. ಸ್ವಲ್ಪ ಜನ ಮಕ್ಕಳು ಗೊತ್ತಿಲ್ಲದೆ ತಿಂದ್ಬಿಟ್ರು, ಸ್ವಲ್ಪ ಜನ ಪೇರೆಂಟ್ಸ್ ಹತ್ರ ಇದ್ದು ತಿನ್ನಿಸೋ ಪೇರೆಂಟ್ಸ್ ನೋಡಿದಾಗ ಅದರೊಳಗಡೆ ಎಲ್ಲ ಹುಳುಗಳಿದೆ ಸರ್. ಇಮಿಡಿಯೇಟ್ಲಿ ಪ್ರೋಗ್ರಾಮ್ ಸ್ಟಾಪ್ ಮಾಡಿಬಿಟ್ಟು, ನಾವು ಕಾರ್ಯಕ್ರಮನ ಸ್ಟಾಪ್ ಮಾಡಿಬಿಟ್ಟು ನಾವು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿದ್ವಿ, ನೋಡಿ ಈ ಥರ ಚಾಕ್ಲೇಟಲ್ಲಿ ಹುಳ ಬಂದಿದ್ದಾವೆ, ಯಾವ ಮಕ್ಕಳು ತಿನ್ನಿಸ್ಬೇಡಿ ಅಂತ. ಆ ಕೆಲವೊಂದು ಮಕ್ಕಳು ಯಾರು ತಿಂದಿದ್ದಾರೋ ಆ ಮಕ್ಕಳಿಗೆ ಇವಾಗ 8 ಜನದಿಂದ ತುಂಬ ಸೀರಿಯಸ್ ಇದ್ದಾರೆ ಮಕ್ಕಳು. ಫುಡ್ ಪಾಯ್ಸನ್ ಆಗಿದೆ, ಲೂಸ್ ಮೋಷನ್ಸ್ ಆಗಿದೆ, ವಾಮಿಟಿಂಗ್ ಆಗಿದೆ, ಇನ್ನೂ ತುಂಬ ಜನಕ್ಕೆ ಆಗಿದೆ. ಬಟ್ ಆ ಪೇರೆಂಟ್ಸ್ಗಳು ಏನು ಅಂದ್ಕೊಂಡಿದ್ದಾರೆ, ನಾರ್ಮಲ್ ಬಿಡು, ಏನಾದರೂ ತಿಂದ್ಬಿಟ್ಟು ಈ ಥರ ಆಗಿದೆ ಅಂತ. ಇನ್ನು ಇದು ನಮ್ಮ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ, ಮಳೆ ಬೇರೆ ಬರ್ತಾಯಿತ್ತು, ಅದರಿಂದ ನಾವು ಕಾರ್ಯಕ್ರಮ ಎಲ್ಲ ಸ್ಟಾಪ್ ಮಾಡಿದ್ವಿ. ಇದನ್ನು ತೊಗೊಂಡು ನಾವು ರೇಣುಕಾ ಬೇಕ್ರಿ ಹತ್ರ ಹೋಗಿ ಕೇಳಿದಾಗ ಅವ್ರೇನಂತಾರೆ, ಇದು ನಮಗೆ ಸಂಬಂಧನೇ ಇಲ್ಲ, ನೀವು ಅವ್ರ ಹತ್ರ ಕೇಳ್ಕೊಳ್ಳಿ. ಸರಿ ಬಿಡಿ ಸರ್, ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ, ಚಾಕೋಪಾಯಿ ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ ಅಂತಾರೆ. ನಾವೇನು ಮಾಡ್ತೀವಿ, ಸರಿ ಸರ್ ನಾವು ಕಂಪ್ನಿಯವ್ರ ಹತ್ರ ಕೇಳ್ಕೊತೀವಿ, ಬಟ್ ನಿಮ್ಮ ಶಾಪಿಂದ ತೊಗೊಂಡಿರೋದು ಮಕ್ಕಳಿಗೆ ಸ್ವಲ್ಪ ಬಂದುಬಿಟ್ಟು ನೋಡಿ ಸಮಾಧಾನ ಮಾಡಿ ಸರ್ ಅಂತ ಹೇಳಿದ್ವಿ. ನಾನು ಯಾಕೆ ಬಂದು ಮಕ್ಕಳಿಗೆ ಸಮಾಧಾನ ಮಾಡಲಿ ಸರ್, ಅವರು ತುಂಬ ಸೀರಿಯಸ್ ಇದ್ದಾರೆ ಮಕ್ಕಳು, ಬನ್ನಿ ಸರ್ ಅಂತಂದರೆ ನಮಗೆ ಸಂಬಂಧನೇ ಇಲ್ಲ ರೀ, ನಮಗೆ ಈ ವಿಚಾರಕ್ಕೆ ಸಂಬಂಧ ಇಲ್ಲ, ನಮ್ಮ ಬೇಕರಿ ಮುಂದೆ ನೀವು ಪ್ರತಿಭಟನೆ ಮಾಡೋಕ್ಕೂ ನಾವು ಬಿಡಲ್ಲ, ನೀವೇನು ಮಾಡ್ಕೊತೀರಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ದುರಹಂಕಾರದಿಂದ ಆನ್ಸರ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ 100 ಜನನ ಒಟ್ಟುಗೂಡಿಸಿದ್ದಾರೆ ಸರ್. ಅವರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ರೇಣುಕಾ ಬೇಕರಿ ಅವರು. 100 ಜನನ ಅವ್ರನ್ನ ಸೇರಿಸ್ಬಿಟ್ಟು ಒಟ್ಟುಗೂಡಿಸ್ಬಿಟ್ಟು 100 ಜನ ಕಡೆಯಿಂದ ನಮಗೆ ಧಮಕಿ ಮಾಡಿದ್ದಾರೆ, ಬೆದರಿಕೆ ಕೊಟ್ಟಿದ್ದಾರೆ ನಮಗೆ. ನೀನು ಹೆಂಗೆ ಮಾಡ್ತೀಯ ರೇಣುಕಾ ಬೇಕರಿ ಮುಂದೆ ಪ್ರತಿಭಟನೆ, ಸಂಬಂಧ ಇಲ್ಲ ಅಂತಂದಮೇಲೆ ನೀನು ಕಂಪ್ನಿ ಏನಾದರೂ ಮಾಡ್ಕೋ, ಕನ್ಸ್ಯೂಮರ್ ಕೋರ್ಟ್ಗೆ ಹಾಕೋ,
ನೀನು ಏನಾದರೂ ಮಾಡ್ಕೋ, ನಮ್ಮ ರೇಣುಕಾ ಬೇಕ್ರಿ ಮುಂದೆ ನೀನೇನು ಮಾಡತ್ತಾರಲ್ಲ ಅಂತ ಬಿಟ್ಟು ಪ್ರತಿಭಟನೆ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಸರ್. 8 ದಿನ ದುರ್ಗಮ್ಮ ಟೆಂಪಲ್ ಹತ್ರ ಸರ್ಕಲಲ್ಲಿ ಇರೋದೇ ರೇಣುಕಾ ಬೇಕ್ರಿ ಸರ್. 100 ಜನನ ಕರೆಸ್ಬಿಟ್ಟು ಒಬ್ಬೊಬ್ಬರ ಕಡೆಯಿಂದ ಅವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ, ಮಾತಾಡಿ ಯಾರೋ ದೊಡ್ಡವ್ರ ವ್ಯಕ್ತಿ ಮಾತಾಡ್ತಿದ್ದಾರೆ, ಇವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ, ದೊಡ್ಡ ವ್ಯಕ್ತಿ ನೋಡು, ಅವ್ರನ್ನ ಕರೆಸ್ತಾರೆ, ಇವ್ರನ್ನ ಕರೆಸ್ತಾರೆ ಸರ್. ಎಲ್ಲ ತೊಗೊಂಬಂದಿದ್ದೀವಿ ಸರ್. ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, DC ಆಫೀಸ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಹೆಲ್ತ್ ಇನ್ಸ್ಪೆಕ್ಷನ್ ಆಫೀಸ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಇಲ್ಲಿ ತಾಲೂಕು ಆಫೀಸಲ್ಲಿ ಸರ್ ಆರೋಗ್ಯ ಅಧಿಕಾರಿಗಳು ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿದ್ದೀವಿ. ನಮ್ಮ ಸರ್ ಅವರೆಲ್ಲರೂ ಕೊಟ್ಟರು, ಯಾರು ಏನೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಸರ್. ನಮಗೆ ನ್ಯಾಯ ಬೇಕು. ಈಗ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಚಾಕೋಪೈ ಅನ್ನೋ ಚಾಕ್ಲೇಟು ಬ್ಯಾನ್ ಮಾಡಬೇಕು. ಈಗ ಆಲ್ರೆಡಿ ಹುಳ ಬಂದಿದ್ದಾವೆ ಸರ್. ಅದು ನಾವು ತೊಗೊಂಡಿರೋ ಬ್ಯಾಚು ಪ್ರತಿಯೊಂದು ಇದೆ. ಆ ಬ್ಯಾಚ್ ನಮ್ಮ ಫೋಟೋ ಕೊಡ್ತೀವಿ. ಬೇಕಂದರೆ ಈ ಬ್ಯಾಚಲ್ಲಿರೋ ಚಾಕೋಪೈ ಯಾವುದು ಬಳ್ಳಾರಿಯಲ್ಲಿ ಸೇಲ್ ಆಗಬಾರ್ದು. ಈಗ ಹಾಂ ಸರ್ ಸಮಸ್ಯೆ ಅಲ್ಲೊಂದು ಮಾತ್ರ ಇದೆ, ಬೇರೆ ಕಡೆ ಕೂಡ ಇದೆ ಸರ್. ಈಗ ಅಲ್ಲಿ ಈಗ 150 ಬಾಕ್ಸ್ ನಾವು ಆರ್ಡರ್ ಮಾಡಿದ್ದೀವಿ ಸರ್. 150 ಬಾಕ್ಸ್ ಒಳಗಡೆ 120 ಬಾಕ್ಸ್ ಒಳಗಡೆ ಎಲ್ಲನೂ ಹುಳಗಳಿದ್ದಾವೆ. ಅಂದರೆ ಬೇರೆ ಬಾಕ್ಸಸ್ ಎಲ್ಲ ಈಗ ಸ್ಪ್ರೆಡ್ ಆಗೋದು ಬಳ್ಳಾರಿ ಡಿಸ್ಟ್ರಿಬ್ಯೂಟ್ ಅಂದರೆ ಎಲ್ಲ ಕಡೆ ಒಂದು ಕಡೆ ಬಂದು ಡಂಪ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಸರ್. ನಾವು ಹೆಂಗೆ ಚೆಕ್ ಮಾಡೋಣ? ಅವ್ರು ತಂದು ತೋರಿಸ್ತಾನೆ ಇಲ್ಲ, ಆ ಬ್ಯಾಚ್ ತೋರಿಸ್ತಾ ಇಲ್ಲ. ಈಗ ಏನು ಬ್ಯಾಚ್ ಬಂದಿದೆ ಹುಳ ಇರೋ ಬ್ಯಾಚ್ ಬಗ್ಗೆ ಮಾತಾಡ್ತೀನಿ. ಆ ಬ್ಯಾಚ್ ಎಲ್ಲನೂ ನಿಂತೋಗ್ಬೇಕು. ಇನ್ನೊಂದು ಸರ್ ಚಾಕೋಪೈ ಚಾಕ್ಲೇಟ್ನು ನಿಂತೋಗ್ಬೇಕು ಸರ್. ಇವತ್ತು ಈ ಬಾಕ್ಸಲ್ಲಿ ಬಂದಿದೆ, ಬೇರೆ ಬಾಕ್ಸಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ ನಮಗೆ? ಅದಕ್ಕೆ ಸರ್ ಚಾಕೋಪೈ ನಮಗೆ ಬ್ಯಾನ್ ಮಾಡಬೇಕು. ಇವರು ರೇಣುಕಾ ಬೇಕರಿ ಅವರು ಕೂಡ ನಮಗೆ ನ್ಯಾಯ ಸಿಗೋವರೆಗೂ ಅವ್ರ ಬೇಕರಿ ಕೂಡ ಬಂದ್ ಮಾಡಬೇಕು. ಕ್ರಾಂತಿಕಾರಿ ಜೈ ಭೀಮ್. ಬಳ್ಳಾರಿ ಜಿಲ್ಲಾ ಭೀಮ್ ಆರ್ಮಿ ಉಪಾಧ್ಯಕ್ಷ ಮೈಬೂಬ್ MK ಅಂತ ನನ್ನ ಹೆಸರು ಸರ್. ಇವತ್ತಿನ ಒಂದು ಪ್ರೊಟೆಸ್ಟ್ ಮಾಡುವಂಥ ಉದ್ದೇಶ ಏನಂದರೆ, ದುರ್ಗಮ್ಮ ಟೆಂಪಲ್ ಅಪೋಸಿಟು ಇದು ರೇಣುಕಾ ಬೇಕರಿ ಅಂತೇಳಿ ಒಂದು ಬೇಕರಿ ಇದೆ ಸರ್. ಅದರಲ್ಲಿ ಏನಂದರೆ ನಮ್ಮದು ಮೂನ್ ವಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಅಂತೇಳಿ ನಮ್ಮ ಹುಡುಗರು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇಕ್ಗಳು ಆರ್ಡ್ರ್ ಕೊಟ್ಟಿದ್ದರು. ಅದರಲ್ಲಿ ಹುಳುಗಳು ಬಂದಿದ್ದಾವೆ ಅಂಥೇಳಿ ಇದಾಗಿತ್ತು. ಬಿಸ್ಕೆಟಲ್ಲಿ ಚಾಕೋಪೆಯಲ್ಲಿ ಹುಳುಗಳು ಬಂದಿದ್ದಾವೆ ಅಂಥೇಳಿ ಪ್ರೂಫ್ ಆಗಿತ್ತು ಸರ್. ಅದು ತೊಗೊಂಡೋಗಿ ಅವ್ರಿಗೆಲ್ಲ ತೋರಿಸಿದ ಮೇಲೆ ಸ್ವಲ್ಪ ದುರಹಂಕಾರದಿಂದ ಮಾತಾಡಿದ್ದಕ್ಕೋಸ್ಕರ ಮತ್ತು ಅವರು ಬೇರೆ ಸಂಘಟನೆ ಮೇಲೆ ಅವರು ಅಪರಾಧ ಹೊರಿಸ್ತಿದ್ದಾರೆ ಸರ್. ಬೇರೆ ಸಂಘಟನೆಯವರು ದುಡ್ಡು ಕೇಳಿದ್ದಾರೆ ಅಂಥೇಳಿ ಹಂಗೆ ಅಂತೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತೇನೆಂದರೆ ಭೀಮ್ ಆರ್ಮಿ ಸಂಘಟನೆ ಇರೋದು ಬರೀ ನ್ಯಾಯಕ್ಕೋಸ್ಕರ. ಭೀಮ್ ಆರ್ಮಿ ದುಡ್ಡು ಗಿಡ್ಡು ಕೇಳಿಲ್ಲ. ಭೀಮ್ ಆರ್ಮಿ ಇರೋದು ಈಗಲ್ಲ, ಇನ್ನು ಮುಂದೆ ಆದರೂ ನಮ್ಮ ಮೋನ್ ವಾಕರ್ಸ್ ಅಂತ ಅವರು ಏನಿದಾರಲ್ಲ ಡ್ಯಾನ್ಸ್ ಅಕಾಡೆಮಿಯವರು, ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಆ ಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಆ ಪೇರೆಂಟ್ಸಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಭೀಮ್ ಆರ್ಮಿ ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡುತ್ತೆ ಅಂತ ಭೀಮ್ ಆರ್ಮಿಯಿಂದ ಮೈಬೂಬ್ ಉಪಾಧ್ಯಕ್ಷ ಕೊಡ್ತಾ ಇರೋ ವಾರ್ನಿಂಗ್ ಸರ್. ಇನ್ನೊಂದೇನೆಂದರೆ, ಇದಕ್ಕೆ ಸಣ್ಣ ಮಕ್ಕಳ ಒಂದು ಆರೋಗ್ಯ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸಣ್ಣ ಮಕ್ಕಳ ಆರೋಗ್ಯದಗೋಸ್ಕರ ಹೇಳ್ತಾ ಇದ್ದೀನಿ. ಇದು ಅವರಿಗೂ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ, ಅವರು ಏನೇ ಅಂತ ತಿಳ್ಕೊಳ್ಳಿ ಸರ್. ಯಾಕಂದರೆ ಅವರು ಭಾಳ ದುರಹಂಕಾರದಿಂದ ಮಾತಾಡಿದ್ದಾರೆ. ನೀವು ಸಂಘಟನೆಯವರು ಬರೀ ದುಡ್ಡು ಕೇಳ್ತೀರಾ, ಯಾವ ಸಂಘಟನೆಯವರು ದುಡ್ಡು ಕೇಳಿರೋ ಗೊತ್ತಿಲ್ಲ ಸರ್ ನಮಗೆ. ಅದೇ ವಿಷಯ ಸರ್. ಸಂಘಟನೆ ಬಗ್ಗೆ ಬಂದಿದೆ ಅಂದರೆ ನಾವು ಇವತ್ತು ಸಂಘಟನೆಯವರು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ಯಾವುದೇ ಕಾರಣದಿಂದ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ ಸರ್. ಇನ್ನು ನ್ಯಾಯಕ್ಕೋಸ್ಕರ ಸಪೋರ್ಟ್ ಮಾಡಿದ್ದೀವಿ, ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡಿದ್ದೀವಿ. ಇವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದೂ ಮಾಡ್ತೀವಿ, ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಭೀಮ್ ಆರ್ಮಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.